ನಮಸ್ಕಾರ. ಇವತ್ತು ನಾವು ಒಂದು ತುಂಬಾ ಪುರಾತನವಾದ ಶಕ್ತಿಶಾಲಿ ಕ್ಷೇತ್ರದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ. ಶ್ರೀ ಹುಲಿಗಿ ರೇಣುಕಾಂಬ ಕ್ಷೇತ್ರ ತುಂಗಭದ್ರಾ ನದಿ ದಡದಲ್ಲಿದೆ ಅಲ್ವಾ? ಸುಮಾರು 800 ವರ್ಷಗಳ ಇತಿಹಾಸ ಅಂತಾರೆ. ಹೌದು ಹೌದು, ಬಹಳ ಹಳೆಯ ಕ್ಷೇತ್ರ. ಇದರ ಹಿನ್ನೆಲೆ ಏನು? ಹೇಗೆ ಈ ಸ್ಥಳ ಇಷ್ಟು ಮಹತ್ವ ಪಡ್ಕೊಳ್ತು? ಈ ಶ್ರೀ ಹುಲಿಗಿ ರೇಣುಕಾಂಬ ಸ್ಥಳ ಚರಿತ್ರೆ ಪುಸ್ತಕ ಇದೆಯಲ್ಲ, ಅದರಲ್ಲಿರೋ ಕೆಲವು ಮುಖ್ಯ ವಿಷಯಗಳನ್ನ ಇವತ್ ನೋಡೋಣ. ಖಂಡಿತ. ಈ ಚರಿತ್ರೆಯ ಒಂದು ವಿಶೇಷತೆ ಏನಂದ್ರೆ, ಇದರಲ್ಲಿ ಐತಿಹಾಸಿಕ ಸಂಗತಿಗಳು ಅಂದ್ರೆ ಶಾಸನಗಳ ಉಲ್ಲೇಖ, ಚೌಡಿ ಭಟ್ಟರ ಕೆಲಸಗಳು, ಇವುಗಳ ಜೊತೆಗೆ ಗಾಢವಾದ ಭಕ್ತಿ, ಪವಾಡಗಳು ಎಲ್ಲವೂ ಒಂಥರ ಬೆಸೆದುಕೊಂಡಿದೆ. ಹೌದು, ಅಂದ್ರೆ ನಂಬಿಕೆ ಹೇಗೆ ಒಂದು ವಾಸ್ತವ ರೂಪ ಪಡೆಯುತ್ತೆ ಅನ್ನೋದಕ್ಕೆ ಇದೂ ಉದಾಹರಣೆನಾ? ಖಂಡಿತವಾಗಿಯೂ. ವ್ಯಕ್ತಿಗಳ ಅಚಲವಾದ ನಂಬಿಕೆ ಇದೆಯಲ್ಲ, ಅದೇ ಇಲ್ಲಿ ಮುಖ್ಯ. ಅದೇ ದೈವಶಕ್ತಿಯನ್ನ ಒಂದು ಕಡೆ ನೆಲೆಗೊಳಿಸೋಕ್ಕೆ ಕಾರಣವಾಗುತ್ತೆ. ಸರಿ, ಹಾಗಾದ್ರೆ ಏಕ್ದಂ ಆರಂಭದಿಂದ ಶುರು ಮಾಡೋಣ. ಸುಮಾರು 800 ವರ್ಷಗಳ ಹಿಂದೆ ಆ ಕಾಲದಲ್ಲಿ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇತ್ತು. ಅದರ ಅರ್ಚಕರು ಚೌಡಿ ಭಟ್ರು ಅಂತ. ಹೌದು, ಚೌಡಿ ಭಟ್ರು ಮತ್ತೆ ಅವರ ಪತ್ನಿ ಅಂಚಿಕಬ್ಬೆ. ಅವರು ಧಾರ್ಮಿಕ ಕೆಲ್ಸದ ಜೊತೆಗೆ ಸಮಾಜ ಸೇವೆನೂ ಮಾಡಿದ್ರು ಅಂತ ಕೇಳಿದ್ದೆ. ಮುಖ್ಯವಾಗಿ ಆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಗೋಡೆ ಕಟ್ಟಿ, ಹೌದು, ಕಾಲುವೆ ತೋಡಿ ಆ ಭಾಗಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಮಾಡಿದ್ರು. ಅದು ಒಣನೆಲ ಆಗಿತ್ತು ಮೊದಲು. ದೊಡ್ಡ ಸಾಧನೆನೇ ಸರಿ ಅದು. ಅದಕ್ಕೇನಾದ್ರೂ ಐತಿಹಾಸಿಕ ಆಧಾರ ಇದೆಯಾ? ಇದೆ. ಚಾಲುಕ್ಯ ವಿಕ್ರಮ ಶಕೆಯಲ್ಲಿ ಒಬ್ಬ ಅರಸ ದತ್ತಿ ಕೊಟ್ಟಿದ್ರ ಬಗ್ಗೆ ಶಾಸನ ಸಿಕ್ಕಿದೆ ಅಂತ ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಓ, ಹಾಗಾದ್ರೆ ಇದು ಕೇವಲ ಕಥೆಯಲ್ಲ. ಖಂಡಿತ ಇಲ್ಲ. ನೋಡಿ, ಇಲ್ಲಿ ಗಮನಿಸ್ಬೇಕಾತೇನು ಅಂದ್ರೆ, ಆ ಕಾಲದಲ್ಲಿ ಸಮಾಜ ಸೇವೆ, ಧಾರ್ಮಿಕ ಸೇವೆ ಬೇರೆ ಬೇರೆ ಆಗಿರಲಿಲ್ಲ. ಅವರು ಮಾಡಿದ್ದು ಲೌಕಿಕ ಉಪಕಾರ ಆದ್ರೂ ಅದು ಒಂದು ಧಾರ್ಮಿಕ ಕರ್ತವ್ಯದ ಭಾಗವಾಗಿತ್ತು. ಇದು ಒಂಥರ ಇಂಟ್ರೆಸ್ಟಿಂಗ್. ಆಮೇಲೆ ಇದೇ ಚೌಡಿ ಭಟ್ಟರ ವಂಶದಲ್ಲಿ ಬಂದವರೇ ಸೋಮನಾಥ ಭಟ್ಟರು ಅಂತ. ಹೌದು, ಸೋಮನಾಥ ಭಟ್ರು. ಇವರು ಶಿವ ಮತ್ತು ಶಕ್ತಿ ಎರಡನ್ನೂ ಉಪಾಸನೆ ಮಾಡ್ತಿದ್ದವರು. ಇವರ ಶಿಷ್ಯರು ಇಬ್ಬರು ಇದ್ರಲ್ಲ, ನಾಗಜೋಗಿ, ಬಸವಜೋಗಿ ಅಂತ. ಅದೇ ನಾಗಜೋಗಿ ಮತ್ತು ಬಸವಜೋಗಿ. ಇವರು ಗಂಗಾಮತಸ್ಥರು, ಅಂದ್ರೆ ಜಲಕ್ಕೆ ಸಂಬಂಧಿಸಿದ ಸಮುದಾಯದವರು, ಮತ್ತೆ ಸವದತ್ತಿ ಯಲ್ಲಮ್ಮನ ಅಪ್ಪಟ ಭಕ್ತರು. ಈ ಸೋಮನಾಥ ಭಟ್ರ ಜ್ಞಾನ, ಅವರ ಉಪದೇಶಗಳು ಇವು ಜೋಗಿ ಸಹೋದರರಲ್ಲಿದ್ದ ಸಹಜವಾದ ಭಕ್ತಿಯನ್ನ ಇನ್ನೂ ಗಟ್ಟಿಗೊಳಿಸಿದ್ವು ಅಂತ ಹೇಳ್ಬೋದು. ಒಂಥರ ಮುಂದೆ ನಡೆಯೋ ಘಟನೆಗೆ ಅವರನ್ನ ಸಿದ್ಧ ಮಾಡಿದ ಹಾಗೆ. ಹೌದು, ಆಧ್ಯಾತ್ಮಿಕವಾಗಿ ಅವರನ್ನ ತಯಾರು ಮಾಡಿದ್ವು. ಆ ಘಟನೆ ಅಂದ್ರೆ ಅವರ ಸವದತ್ತಿ ಯಾತ್ರೆ ಸಮಯದಲ್ಲಿ ಆಗಿದ್ದು ಅಲ್ವಾ? ಅದೇ ಮುಖ್ಯವಾದ ತಿರುವು. ಅವರು ಪ್ರತಿ ಹುಣ್ಣಿಮೆಗೆ ಸವದತ್ತಿಗೆ ಹೋಗ್ತಿದ್ರು. ಹಾಗೆ ಒಂದ್ಸಾರಿ ಆಷಾಢ ಮಾಸದ ಹುಣ್ಣಿಮೆಯ ದಿನ ಹೋಗಿದ್ದಾಗ ಮಲಪ್ರಭಾ ನದಿ ಇದೆಯಲ್ಲ, ಮಳೆಗಾಲ. ಹೌದು, ಭಾರಿ ಮಳೆ, ನದಿ ತುಂಬಿ ಹರಿತಿತ್ತು. ದಾಟೋಕಾಗ್ಲಿಲ್ಲ. ಅಯ್ಯೋ, ಅಲ್ಲೇ ಸಿಕ್ಕಾಕೊಂಡ್ರು. 2 ದಿನ ಊಟ ಇಲ್ಲ, ಏನೂ ಇಲ್ಲ. ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ರು. ಪಾಪ, ಎಷ್ಟು ಕಷ್ಟ ಆಗಿರ್ಬೇಕು. ಆಗ್ಲೇ ಅವ್ರಿಗೆ ಕನಸಿನಲ್ಲಿ ದೇವಿ ದರ್ಶನ ಕೊಟ್ಲು ಅಂತ ಚರಿತ್ರೆ ಹೇಳುತ್ತೆ. ಕನಸ್ನಲ್ಲೇ? ಹೌದು. ನೀವು ಇಷ್ಟು ಕಷ್ಟಪಟ್ಟು ಇನ್ನು ಮುಂದೆ ಇಲ್ಲಿಗೆ ಬರೋದು ಬೇಡ. ನಿಮ್ಮ ಊರು ಹುಲಿಗಿ ಇದೆಯಲ್ಲ, ಅಲ್ಲಿರೋ ಶಿವಾಲಯವ ಪಶ್ಚಿಮ ದಿಕ್ಕಿನಲ್ಲಿ ಅಲ್ಲಿ ಒಂದು ಶ್ರೀಚಕ್ರ ಮತ್ತೆ ಸಾಲಿಗ್ರಾಮದ ರೂಪದಲ್ಲಿ ನಾನ್ ಸಿಗ್ತೀನಿ, ಅಲ್ಲೇ ನನ್ನ ಪೂಜೆ ಮಾಡಿ ಅಂತ ಹೇಳಿ ಅಭಯ ಕೊಟ್ಲಂತೆ. ಶ್ರೀಚಕ್ರ ಅಂದ್ರೆ ದೇವಿಯ ಶಕ್ತಿಯ ಸಂಕೇತ, ಸಾಲಿಗ್ರಾಮ ಅಂದ್ರೆ ವಿಷ್ಣುವಿನ ರೂಪ. ಹೌದು, ಇದು ಒಂಥರ ಭಕ್ತರ ಶ್ರದ್ಧೆಗೆ ಸಿಕ್ಕಿದ ಫಲ ಅಂತಾನೆ ಹೇಳಬೇಕು. ಅವ್ರ ನಂಬಿಕೆ ಅಷ್ಟು ಗಟ್ಟಿಯಾಗಿತ್ತು. ಕಷ್ಟದ ಸಮಯದಲ್ಲೂ ಅವರ ನಂಬಿಕೆ ಅಲುಗಾಡ್ಲಿಲ್ಲ. ನಿಜ. ಬಹುಶಃ ಅದಕ್ಕೇನೆ ದೇವಿ ತಾನೇ ಅವರ ಊರಿಗೆ ಬಂದು ನೆಲೆಸೋಕೆ ನಿರ್ಧಾರ ಮಾಡಿದ್ಲು. ಭಕ್ತರಿಗಾಗಿ ಭಗವಂತನೇ ಬರೋದು ಅಂದ್ರೆ ಇದೇ ಇರಬೇಕು. ಆಮೇಲೆ ದೇವಿಯ ಅಪ್ಪಣೆ ಪ್ರಕಾರ ಅವರು ಹುಲಿಗೆ ಬಂದು ಹುಡುಕಿದಾಗ ಆ ಶ್ರೀಚಕ್ರ, ಸಾಲಿಗ್ರಾಮ ಸಿಕ್ತು ಅಂತಲೇ ಚರಿತ್ರೆ ಹೇಳೋದು. ಶಿವಾಲಯದ ಹತ್ರ ಸಿಕ್ತು. ಅಲ್ಲಿ ದೇವಸ್ಥಾನ ಕಟ್ಸಿದ್ರು. ಆ ದೇವಿಗೆ ಹುಲಿಗೆಮ್ಮ ಅಂತ ಹೆಸರು ಬಂತು. ಹೌದು, ಹುಲಿಗೆಯಲ್ಲಿ ನೆಲೆಸಿದ ದೇವತೆ ಹುಲಿಗೆಮ್ಮ. ಆಮೇಲೆ ಪೂಜೆಗಳೆಲ್ಲ ಶುರುವಾಯಿತು, ಅವರ ಗುರು ಸೋಮನಾಥ ಭಟ್ರ ಮಾರ್ಗದರ್ಶನದಲ್ಲಿ. ಈ ನಾಗಜೋಗಿ, ಬಸವಜೋಗಿ ಇಬ್ರೂ ಸೇರಿ ಒಂದು ವಿಶೇಷವಾದ ವ್ರತ ಶುರು ಮಾಡಿದ್ರು, ಬಾಳಿದಂಡಿಗೆ ಅಂತ. ಬಾಳಿದಂಡಿಗೆ ಶಿಬಿಕೋತ್ಸವ ಅಂತನೂ ಕರೀತಾರೆ ಅಲ್ವಾ? ಇದೇನು? ಇದು ಲೋಕ ಕಲ್ಯಾಣಕ್ಕಾಗಿ ಮಾಡೋ ತುಂಬಾ ಕಠಿಣವಾದ ವ್ರತ. ಇದರಲ್ಲಿ ಎಣ್ಣೆ ಸ್ನಾನ, ಉಪವಾಸ, ರಥೋತ್ಸವ, ಆಮೇಲೆ ಬಾಳಿದಂಡಿಗೆ ಅಂತ ಒಂದು ಪಲ್ಲಕ್ಕಿ ತರ, ಅದರಲ್ಲಿ ದೇವಿಯ ಮೆರವಣಿಗೆ, ಬರಿಗೈಯಲ್ಲಿ ಬಿಸಿಯನ್ನ ನೈವೇದ್ಯ ಮಾಡೋದು. ಬರೀ ಕೈಯಲ್ಲಿ ಬಿಸಿಯನ್ನ?
ಅಬ್ಬಾ. ಹೌದು, ಅಷ್ಟೇ ಅಲ್ಲ, ಅಗ್ನಿಕುಂಡ ಹಾಯೋದು ಕೂಡ ಇತ್ತು. ಇದೆಲ್ಲ ಸೇರಿ ಆ ವಾರ್ಷಿಕ ಜಾತ್ರೆ ಶುರುವಾಯಿತು. ಕೇಳೋದಕ್ಕೆ ಮೈ ಜುಮ್ಮನ್ನುತ್ತೆ. ಎಷ್ಟು ನಿಷ್ಠೆ ಬೇಕು ಅದಕ್ಕೆಲ್ಲ. ಇದು ಕೇವಲ ಆಚರಣೆಯಲ್ಲ, ಇದೊಂದು ಧರ್ಮ ಸ್ಥಾಪನೆಗಾಗಿ, ನಿಸ್ವಾರ್ಥ ಸೇವೆಗಾಗಿ ಮಾಡೋ ಒಂದು ಯಜ್ಞ ಇದ್ದ ಹಾಗೆ. ಅವರ ಸಮರ್ಪಣಾ ಭಾವವನ್ನು ತೋರಿಸುತ್ತೆ. ಆದ್ರೆ ಈ ವ್ರತದ ಸಮಯದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೀತು ಅಂತ ಕೇಳಿದ್ದೆ. ಹೌದು, ಅದು ಒಂದು ದೊಡ್ಡ ಪರೀಕ್ಷೆಯ ಸಮಯ. ಆ ಬಾಳಿದಂಡಿಗೆ ಮೆರವಣಿಗೆ ಒಕ್ತೆ ಅದು ಮುರಿದು ಬಿಡ್ತು. ಓಹ್ ದೇವ್ರೇ. ಆ ದುರ್ಘಟನೆಯಲ್ಲಿ ನಾಗಜೋಗಿ ತೀರ್ಕೊಂಡ್ರು. ಅಯ್ಯಯ್ಯೋ. ಆಗ ಬಸವಜೋಗಿ ಏನ್ ಮಾಡಿದ್ರು? ದೇವಿಯ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರು. ನಾಗಜೋಗಿಯವರ ಪಾರ್ಥಿವ ಶರೀರವನ್ನ ತಂದು ದೇವಿಯ ಗರ್ಭಗುಡಿ ಮುಂದೆ ಇಟ್ಟು ಬಾಗಿಲು ಹಾಕಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಉಸಿರು ಬಿಗಿ ಹಿಡಿದು ಕಾದಿದ್ರು. ಆಮೇಲೆ ಬಾಗಿಲ್ ತೆಗೆದಾಗ ಏನಾಯ್ತು? ಎಲ್ಲರೂ ಆಶ್ಚರ್ಯಚಕಿತರಾದ್ರು. ನಾಗಜೋಗಿಯವರು ಒಂಥರ ನಿದ್ದೆಯಿಂದ ಎಚ್ಚರಗೊಂಡವರ ಹಾಗೆ ನಿಧಾನವಾಗಿ ಎದ್ದು ಕೂತಿದ್ರು. ನಿಜವಾಗ್ಲೂ? ಇದು ಪವಾಡ? ಹೌದು, ಇದೇ ಆ ಕ್ಷೇತ್ರದ ಮಹಿಮೆಯನ್ನ ಸ್ಥಾಪಿಸಿದ ಘಟನೆ. ದೇವಿಯ ಶಕ್ತಿ ಎಂಥದ್ದು, ಮತ್ತೆ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ನಮೇ ಭಕ್ತಃ ಪ್ರಣಶ್ಯತಿ, ನನ್ನ ಭಕ್ತ ನಾಶ ಆಗೋದಿಲ್ಲ ಅನ್ನೋ ಮಾತಿಗೆ ಇದು ಸಾಕ್ಷಿಯಾಯಿತು. ತನ್ನನ್ನ ನಂಬದವರನ್ನ ದೇವಿ ಯಾವತ್ತೂ ಕೈಬಿಡೋದಿಲ್ಲ ಅನ್ನೋ ನಂಬಿಕೆ ಅದರಿಂದ ಬಲವಾಯ್ತು. ಖಂಡಿತ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರಿತ್ರೆಯಿಂದ ನಾವು ಕಲಿಯೋದೇನು ಅಂದ್ರೆ, ಸಾಮಾನ್ಯ ವ್ಯಕ್ತಿಗಳಂತೆ ಕಂಡ್ರೂ ನಾಗಜೋಗಿ, ಬಸವಜೋಗಿ, ಅವರ ಗುರು ಸೋಮನಾಥ ಭಟ್ರು ಇವರ ಅಚಲವಾದ ಭಕ್ತಿ, ಪರೀಕ್ಷೆಗೆ ಒಳಗಾದರೂ ಕುಗ್ಗದ ನಿಷ್ಠೆಯೇ ಒಂದು ದೊಡ್ಡ ಶಕ್ತಿಪೀಠದ ಸ್ಥಾಪನೆಗೆ ಕಾರಣವಾಯಿತು. ಹೌದು, ಅದೇ ಮುಖ್ಯವಾದ ಪಾಠ. ಅಂದಿನಿಂದ ಇವತ್ತಿನವರೆಗೂ ಹುಲಿಗೆಮ್ಮ ಕ್ಷೇತ್ರ ಅಸಂಖ್ಯಾತ ಭಕ್ತರ ಕಷ್ಟಗಳನ್ನು ದೂರ ಮಾಡುವ, ರೋಗವಾಸಿ ಮಾಡುವ, ಬಯಕೆಗಳನ್ನು ಈಡೇರಿಸುವ ಒಂದು ಶಕ್ತಿ ಕೇಂದ್ರವಾಟಿ ಬೆಳೆದಿದೆ. ಈಗಲೂ ಅಂಥ ಅನುಭವಗಳು ಜನರಿಗೆ ಆಗ್ತಿದೆ ಅಂತ ಹೇಳ್ತಾರೆ. ಹೌದು, ಮೂಲ ಚರಿತ್ರೆಯಲ್ಲೂ ಹೇಳಿದ್ದಾರೆ. ಈಗಲೂ ಅಂಥ ಕಥೆಗಳು ಕೇಳಿಬರುತ್ತವೆ.